ಎಲ್ಲ ಕೇರಳಗೆ ಅಜಯ್ ಸಿಂಗ್ ಎಲ್ಲ ಕೇರಳಗೆಲ್ಲ ಹೋಗಿದ್ದು. ಇನ್ನ ಕೆಲವರು ಅಲ್ಲೇ ಇದ್ದಾರೆ. ಎಲ್ಲ ಪ್ರವಾಸ ಮಾಡಿದ್ದೀವಿ. ಈ ಸತಿ 2/3 ಮೆಜಾರಿಟಿ ಬರ್ತದೆ ಅಂತ ಆತ್ಮವಿಶ್ವಾಸ ಇದೆ. 10 ವರ್ಷ ಅವ್ರ ಆಡಳಿತ ಜನ ಬೇಸಿದ್ದಾರೆ. ಬಿಜೆಪಿ ಜೊತೆ ಹೊಂದಾಣಿಕೆ ಕೂಡ ಅವರು ಮಾಡ್ಕೊಂಡು ಒಳ ಒಪ್ಪಂದ ನಡೆದಿದೆ. ಬಟ್ 10 ವರ್ಷದಲ್ಲಿ ಏನು ಗುರುತಾಗುವಂತ ಅಭಿವೃದ್ಧಿ ಆಗಿಲ್ಲ. ಫೈನಾನ್ಷಿಯಲಿ ಕೂಡ ಬಹಳ ದೊಡ್ಡ ಪೆಟ್ಟು ಬಿದ್ದಿದ್ದಾರೆ. ಹೊರಗಡೆ ದೇಶದಿಂದ ಇವತ್ತು ಆಗ್ತಾ ಇರುವಂತ ಸಮಸ್ಯೆಗೆ ಮತದಾರರು ಬಂದು ಓಟು ಕೂಡ ಆಗ್ತಾ ಇಲ್ಲ. ಅವರೆಲ್ಲ UPA ಓಟ್ ಹಾಕ್ತಾರೆ, UDA ಓಟ್ ಹಾಕ್ತಾರೆ ಅಂತ ಹೇಳಿ, ಇದು UDF ಓಟ್ ಹಾಕ್ತಾರೆ ಅಂತ ಹೇಳಿ ಅವ್ರು ಸರ್ವೆ ಮಾಡಿಸಿ ಆ ಟ್ರಾನ್ಸ್ಪೋರ್ಟೇಷನ್ ಫ್ಲೈಟ್ ವ್ಯವಸ್ಥೆ ಕೂಡ ಇಲ್ಲ. ಅವರೇ ಕಾಸು ಕೊಟ್ಬಿಟ್ಟು ಬರ್ತಿದ್ರು, ಬಟ್ ಹೆಚ್ಚಿಗೆ ಫ್ಲೈಟ್ಗಳನ್ನ ಹಾಕ್ಸ್ತಿಲ್ಲ. ಇವೆಲ್ಲ ಸಮಸ್ಯೆ ಇದೆ. ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಮತ್ತು UDF ಬಹಳ ಒಗ್ಗಟ್ಟಿನಿಂದ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸೊ ನಾನು ಸುಮಾರು ಒಂದು 14 ಕಾರ್ಯಕ್ರಮ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೇನೆ. 3 ದಿನದಲ್ಲಿ ರೋಡ್ ಶೋಗಳು ಮಾಡಿದ್ದೇನೆ, ಭಾಷಣಗಳು ಮಾಡಿದ್ದೇನೆ, ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೇನೆ, ಎಲ್ಲ ಕಾನೂನು ಮೀಟಿಂಗ್ಸ್ ಎಲ್ಲ ಅಡ್ರೆಸ್ ಮಾಡಿಬಿಟ್ಟು ಬಂದಿದ್ದೇನೆ. ಬಹಳ ಚೆನ್ನಾಗಿ ಕಾರ್ಯಕ್ರಮ, ಎಲೆಕ್ಷನ್ ಬಹಳ ಶಿಸ್ತು. ಅಲ್ಲಿ ಸ್ವಲ್ಪ ಶಿಸ್ತು ಜಾಸ್ತಿ. ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಅಲ್ಲೂ ಬಹಳ ಶಿಸ್ತಿದೆ. ಅವ್ರ ಹತ್ರ ಕಲಿಯೋದು ಕೂಡ ಬೇಕಾದಷ್ಟಿದೆ. ಇವತ್ತೆಲ್ಲ ಕುಟುಂಬ ಸಭೆಗಳಂತ ಮಾಡ್ತಾರೆ. ಅಂದ್ರೆ ಎಲ್ಲ ಫ್ಯಾಮಿಲೀಸ್ ಸೇರಿ ಸಭೆಗಳು ಮಾಡ್ತಾರೆ. ನಿನ್ನೆ ರಾತ್ರಿ ಹಂಗೆ ನಾವು ಲಾಸ್ಟ್ ಕೊನೆ ಸಭೆ, ಕುಟುಂಬ ಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ನಾನು ಬಂದೆ. ಹಾಗೆ ಕೇರಳ ಎಲೆಕ್ಷನ್ ಬಹಳ ಚೆನ್ನಾಗಿದೆ. 2 ಬೈ ಎಲೆಕ್ಷನ್ ಇಲ್ಲಿ ಅಲ್ಲೇ ನಾನು ಅಲ್ಲಿ ಬಾಗಲಕೋಟೆಗೆ ಹೋಗಿದ್ದೆ, ದಾವಣಗೆರೆ ಹೋಗಿದ್ದೆ. ಈಗ ದಾವಣಗೆರೆ ಹೋಗ್ತಾ ಇದ್ದೀನಿ ಫೈನಲ್. ಬಹಳ ಚೆನ್ನಾಗಿ ನಡೆದಿದೆ. 2 ಎಲೆಕ್ಷನ್ ಕೂಡ ಗೆಲ್ತೀವಿ. ನಮ್ಮ ಕಾರ್ಯಕ್ರಮ ಜನ ಬಹಳ ಖುಷಿ ಪಡ್ತಾ ಇದ್ದಾರೆ. ಈಗ ಆಗ್ತಾ ಇರುತ್ತ ತಿರ್ಗಾ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ, ಅದಕ್ಕೂ ಕೂಡ ಇನ್ನ ಅವ್ರ ಬಾಯೇ ಬಿಚ್ಚಿಲ್ಲ. ಕೇಂದ್ರದಿಂದ ಯಾವ ತರ ರಿಲೀಫ್ ಕೂಡ ಇಲ್ಲ. ಆದ್ರೆ ನಾವು ಮುಂದೋಚನೆಯಿಂದ ಈ 5 ಗ್ಯಾರಂಟಿಗಳು ಕೊಟ್ಟಿದ್ರಿಂದ ಜನಕ್ಕೆ ಸ್ವಲ್ಪ ಸುಧಾರಣೆ ಆಗಿದೆ. ಸೊ 2 ಕೂಡ ನಾವು ಗೆಲ್ತೀವಿ, ಯಾವ ಸಮಸ್ಯೆ ಇಲ್ಲ.